ಒಳ್ಳೆಯ ಕಾಯ್ದೆಯನ್ನು ತಂದಿದ್ದರು. ಅದರ ಮಹತ್ವವನ್ನು ಇಂದಿನ ಪೀಳಿಗೆಗೆ ತಿಳಿಸುವ ಒಂದು ಉದ್ದೇಶದಿಂದ ಮತ್ತು ಸಮಾನತೆಯ ಆಧಾರದಿಂದ ಎಲ್ಲರೂ ಸಮಾನವಾಗಿ ಬದುಕು ಕಟ್ಟಿಕೊಳ್ಳೋದಕ್ಕೋಸ್ಕರ ಈ ಒಂದು ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆಯೇ ಸಮಾಜದ ಎಲ್ಲ ಜನರು ಬಂದು ಮತ್ತು ಯುವ ಪೀಳಿಗೆಗಳು, ಇವತ್ತಿನ ದಿನ ಏನು ಯುವ ಪೀಳಿಗೆಗಳಿದ್ದೀರಿ, ನಿಮಗೆ ಈ ಮಾಹಿತಿಗಳನ್ನು ಕೊರತೆ ಇದೆ. ಹೆಚ್ಚಾಗಿ ಈ ಮೂವಿ ನೋಡುವುದರ ಮುಖಾಂತರ ಹೆಚ್ಚು ಮಾಹಿತಿಗಳನ್ನು ತಿಳಿದುಕೊಂಡು ಸಮಾಜದಲ್ಲಿ ಸುಧಾರಣೆಯನ್ನು ಕಂಡುಕೊಳ್ಳಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಚೆನ್ನಾಗಿತ್ತು, ಒಳ್ಳೆ ಮೆಸೇಜ್ ಇದೆ ಮೂವಿಲಿ, ನೋಡ್ಬೋದು ಎಲ್ಲರೂ. ಚೆನ್ನಾಗಿದೆ ಮೂವಿ, ಒಳ್ಳೆ ಮೆಸೇಜ್ ಇದೆ. ಪಕ್ಕ ಇದೆ, ಒಳ್ಳೆ ಮೆಸೇಜ್ ಇದೆ. ಹಾಗೆ ಇದೆ, ಸೇಮ್ ಇದೆ ಅಂತ ಹೇಳಿದ್ರು. ನಿಜವಾಗ್ಲೂ ಹೇಳ್ತಿದ್ದೀನಿ, ಇಂಥ 100 ಪುಷ್ಪ ಬಂದ್ರು ಗುರ್ತಾ ಇಂಥ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನ ಕನ್ನಡ ಜನತೆ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ, ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ. ಈ ಸಿನಿಮಾನ ಕೆಲಸ ಅಂತ ಹೇಳಿ ನಾನು ಮತ್ತೊಮ್ಮೆ ಕರ್ನಾಟಕ ಜನತೆಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಭೀಮ್. ಮೂವಿ ಧೀರ ಭಗತ್ ರಾಯ್ ಅಂತ ಹೇಳ್ಬಿಟ್ಟು, ಈ ಮೂವಿ ಬರೋಕ್ಕಿಂತ ಮುಂಚೆ ತುಂಬ ಮಂದಿ ಸ್ವಲ್ಪ ಫೇಸ್ಬುಕ್ಕಲ್ಲೆಲ್ಲ ಕಮೆಂಟ್ಸ್ ನೋಡಿದ್ದೆ, ಫ್ರೀ ಟಿಕೆಟ್ ಇದ್ರೂ ಹೋಗಲ್ಲ ಅದು ಏನಂತ. ಆಮೇಲೆ ಕೆಲವೊಂದು ಡೌಟ್ಗಳಿತ್ತು, ಜಾತಿ ಬಗ್ಗೆ ಏನು ತಾರತಮ್ಯ, ನಿಮ್ಗೇನಾದರೂ ರಿಯಲ್ ಆಗಿ ತಾರತಮ್ಯ ಜಾತಿ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಈ ಫಿಲ್ಮ್ ನೋಡಿ ತುಂಬ ಕ್ಲಾರಿಟಿ ಸಿಗುತ್ತೆ. ಆಮೇಲೆ ಆವತ್ತಿನ ಕಾಲದಲ್ಲಿ ಯಾಕೆ ನಾನು ತುಂಬ ಸಲ ನನ್ನ ಪರ್ಸ್ನಲ್ಲಾಗಿ ನಾನು ಎಷ್ಟೋ ಸಲ ಅನ್ಕೋತಾ ಇದ್ದೆ, ಇದು ಯಾಕೆ ಇವ್ರಿಗೆ ಈ ಥರ ಫೆಸಿಲಿಟಿಗಳು ಯಾಕೆ ಬೇಕಿತ್ತು, ಈ ಥರ ಎಲ್ಲ ಏನಕ್ಕೆ ರಿಯಲ್ ಆಗಿತ್ತಾ, ಇಲ್ಲ ಇವ್ರಿಗೆ ಮಾತ್ರ ಏನಕ್ಕೆ ಇಷ್ಟೊಂದು ಎಷ್ಟೋ ಫೆಸಿಲಿಟಿಗಳು. ಬಟ್ ಅದಕ್ಕೆ ಕಾರಣ ಏನು ಅಂತ ಈ ಫಿಲಮ್ ನೋಡಿದ ಮೇಲೆ ತುಂಬ ಚೆನ್ನಾಗಿ ಅರ್ಥ ಆಯಿತು. ತುಂಬ ಚಂದವಾಗಿ ನೀಟಾಗಿ ಕಟ್ಕೊಟ್ಟಿದ್ದಾರೆ ಡೈರೆಕ್ಟ್ರು. ಅದು ಏನು ನನಗೆ ಸರ್ಪ್ರೈಸ್ ಏನಂದರೆ, ಕನ್ನಡ ಫಿಲ್ಮು ಎಲ್ಲೂ ಇದಾಗ್ತಾಯಿಲ್ಲ. ಅಂದರೆ ಇವತ್ತು ಇದೇ SC ರೋಡಲ್ಲಿ 4 ಥಿಯೇಟ್ರಲ್ಲಿ ಬೇರೆ ಯಾವುದೋ ಒಂದು ಫಿಲಮ್ದು ಹಾವಳಿ ನಡೀತಾ ಇದೆ, ಅಂಥದ್ರಲ್ಲಿ ಒಂದು ದೊಡ್ಡ ಫಿಲಮ್ಗೆ, ಕನ್ನಡ ಫಿಲಮ್ಗೆ ಒಂದು ಜಾಗ ಸಿಕ್ಕಿದ್ದು ಖುಷಿ ಆಯಿತು. ದಯವಿಟ್ಟು ಕನ್ನಡಿಗರು ದೊಡ್ಡ ಮನಸ್ಸು ಮಾಡಿಬಿಟ್ಟು ಬನ್ನಿ. ಜಾತಿ ಅದು ಇದು ಅಂತ ಏನೋ ನೀವು ಅದು ಮನೆಯಲ್ಲಿ ಇಟ್ಕೊಳ್ಳಿ, ಫಸ್ಟ್ ಬಂದು ನೋಡಿ ಏನಕ್ಕದು ಆಯಿತು ಅನ್ನೋದನ್ನ ತುಂಬ ಕ್ಲಾರಿಟಿಯಾಗಿ ಕೊಟ್ಬಿಟ್ಟು ಡೈರೆಕ್ಟ್ರು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಕಳೆದ ಬಾರಿ ಇದೇ ಟೈಮಲ್ಲಿ ಕಾಟೇರ ಬಂದಿತ್ತು ಈ ಸಬ್ಜೆಕ್ಟ್ ಇಟ್ಕೊಂಡು, ಅದೇ ರೀತಿ ಮಾಡ್ತಾ ಇದೆಯಾ ಸರ್? ಕಾಟೇರ ಬಂದ್ಬಿಟ್ಟು ಇವತ್ತು ಏನಾಗ್ಬಿಟ್ಟಿದೆ ಅಂತಂದರೆ, ಇವತ್ತು ಪುಷ್ಪನೂ ಬಂತು, ಏನಾಗಿದೆ 50 ಕೋಟಿ ಅದು ಪಬ್ಲಿಸಿಟಿಗೆ ಅಂತ ಎತ್ತಿಡ್ತಾ ಇದ್ದಾರೆ. ಸಣ್ಣ ಪುಟ್ಟ ಫಿಲ್ಮ್ಗೆ 50 ಕೋಟಿ ಅದೆಲ್ಲ ಎತ್ತಿಡೋದಲ್ಲ, ಕನಸಿನ ಮಾತು. ಏನಕ್ಕೆ? ಪಬ್ಲಿಸಿಟಿಗೆ. ಇವಾಗ ಅದರಿಂದ ಇಲ್ಲಿ ಎಲ್ಲರ ಬೈಲಿ ಪುಷ್ಪ 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 ಅಂದಾಗ ಅದು ನೋಡೋಕೆ ಹೋಗ್ತಾರೆ. ಕಾಟೇರೋದು ಏನಂತಂದರೆ ಒಬ್ಬರು ಸ್ಟಾರು ಇವರಂದರೆ ಇವಾಗ ಫಸ್ಟ್ ಬರ್ತಾ ಇದ್ದಾರೆ, ಜನ ಅಷ್ಟೊಂದು ತಲೆ ಕೆಡ್ಕೊಳ್ಳೋದು. ನಾನು ಜನರಿಗೆ ಹೇಳೋದಿಷ್ಟೇ, ಹೊಸೊಬ್ರು ಅಂತ ಅನ್ಕೊಳಕ್ಕೆ ಹೋಗಬೇಡಿ, ಫಸ್ಟ್ ಮೂವಿ ಬಂದು ನೋಡಿ. ಜಾತಿ ಬಗ್ಗೆ, ವರ್ಣಭೇದ ಬಗ್ಗೆ ಏನು ನಿಮಗೆ ಡೌಟ್ ಇದೆ ಅದನ್ನ ಕ್ಲಾರಿಟಿ ಬೇಕಾ, ಬನ್ನಿ ಮೂವಿ ನೋಡಿ, ಅದರಲ್ಲಿ ಕ್ಲಾರಿಟಿ ಸಿಗುತ್ತೆ. ಆದರೆ ಕಾಟೇರೋ ಒಂದು ಸ್ಟೋರಿ ಅದೊಂದು ಬೇರೆ ಥರ ಹೋಗುತ್ತೆ, ಇದರ ಸ್ಟೋರಿ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಹೋಗುತ್ತೆ. ಕಂಪೇರಿಸಮ್ ಅಂತಲ್ಲ, ಆದರೆ ಖಂಡಿತವಾಗ್ಲೂ ಪ್ರತಿಯೊಬ್ಬ ಕನ್ನಡಿಗ ನೋಡಬೇಕಾಗಿರೋ ಫಿಲ್ಮು. ನೀವು ನೋಡಿಲ್ಲ ಅಂತಂದರೆ ಇನ್ನೊಬ್ಬರು ನೋಡ್ತಾರಾ? ನಾನು ಹೇಳೋದೊಬ್ಬ ಕನ್ನಡಿಗನಿಗೆ ನಿಮಗೆ ಡೌಟ್ ತುಂಬ ಇರುತ್ತಲ್ಲ, ಡೌಟು ಕ್ಲಿಯರ್ ಮಾಡಬೇಕಂದ್ರೆ ಬನ್ನಿ ಸರ್, ಚೆನ್ನಾಗಿದೆ ಸರ್, ಖಂಡಿತ ಬನ್ನಿ ಸರ್. ಏನು ಹೇಳ್ತೀರಾ? ಹೇಳೋದಿಷ್ಟೇ. ಆಮೇಲೆ ನನಗೆ ಖುಷಿಯಾಗಿದೆ ಅಂತಂದರೆ, ಇವರು ಹೊಸಬ ಅಂತ ಅಂದ್ಕೊಂಡೆ ಹೀರೋನ, ಏನು ಸರ್ ಆ್ಯಕ್ಟಿಂಗ್ ಹಂಗೆ ಮಾಡಿಬಿಟ್ಟವ್ರೆ, ಹರಿದು ಕುಡಿದ್ಬಿಟ್ಟವ್ರಲ್ಲ, ಆ್ಯಕ್ಟಿಂಗ್ ಅನಿಸ್ತಾಯಿತ್ತು, ಇಲ್ಲ ರಿಯಲ್ ಆಗಿ ನನ್ನ ಪಕ್ಕದಲ್ಲೇ ಇದು ನಡೀತಾ ಇತ್ತು ಅಂತ ಅನಿಸ್ತೈತೆ. ಆ್ಯಕ್ಟಿಂಗ್ ವಾಸ್ ನೆಕ್ಸ್ಟ್ ಲೆವೆಲ್ ಇಲ್ಲ, ಒಬ್ಬರು ಸಕ್ಕದಾಗಿದೆ, ನಿಜವಾಗ್ಲೂ ಖುಷಿಯಾಯಿತು. ಹೀರೋದು ಆ್ಯಕ್ಟಿಂಗ್ ಅಂತೂ ನನಗೆ ಯಾವ ಲೆವೆಲಲ್ಲಿ ಖುಷಿ ಆಯಿತು ಅಂತಂದರೆ, ಅವ್ರೇನೋ ಇಲ್ಲೇ ಪಕ್ಕದಲ್ಲೇ ಏನೋ ಒಂದು ನಡೀತಾ ಐತೆ, ನನ್ನ ಎದುರುಗಡೆ ನಡೀತಾ ಇತ್ತು ಅನ್ನೋ ಲೆವೆಲಲ್ಲಿ ಫೀಲ್ ಮಾಡ್ಕೊಂಡಿದ್ದೀನಿ. ಕನ್ನಡಿಗರೇ ಅದನ್ನೇ ಹೇಳ್ತಾ ಇದ್ದೀನಿ. ಹಳೆತು ಅದು ಇದು ಟಿಕೆಟ್ ಕೊಟ್ಟರು ಬರಲ್ಲ, ಜಾತಿ ಅದೆಲ್ಲ ಬಿಟ್ಬಿಟ್ಟು ಏನಕ್ಕಾಗಿದೆ ಅನ್ನೋ ಒಂದು ಸ್ಟೋರಿ ನಿಮಗೆ ಮನ ಮುಟ್ಟಬೇಕಂದ್ರೆ ಬಂದು ನೋಡಿ ಸರ್, ಇಷ್ಟೇ ಹೇಳೋದು. ನೋಡಬೇಕಂತ ಕೇಳ್ಕೊತೀನಿ. ಇದೊಂದು ಒಳ್ಳೆ ಫ್ಯಾಮಿಲಿ ಮೂವಿ ಥರ ಇದೆ. ಆಮೇಲೆ SC ST ಎಲ್ಲ ಭೇದ ಭಾವ ಎಲ್ಲ ಮಾಡಬಾರ್ದು ಅನ್ನೋದು ತೋರಿಸ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಮೂವಿ, ಎಲ್ಲರೂ ಬಂದು ನೋಡಿ. ಥ್ಯಾಂಕ್ ಯು. ಪಾರ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೈಕ್ ಲ್ಯಾಂಡ್ ಭೂಮಿಗೆ ಬಂದ ಒಡೆಯ ಹೆಂಗೆ ಬಂದಿದೆ ಆ ಥರ ಬಂದಿದೆ ಮೂವಿ. ಇದು ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಮೂವಿ, ಎಲ್ಲರೂ ನೋಡ್ಬೋದು. ಎಲ್ಲರೂ ಬನ್ನಿ, DBR ಟೀಮ್ಗೆ ಒಳ್ಳೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಮೇಡಮ್, ಹಾಗೆ ಒಳ್ಳೆ ಸ್ಟೋರಿ ಚೆನ್ನಾಗಿ ಬಂದಿದೆ, ಒಳ್ಳೆ ಪ್ರೊಡಕ್ಷನ್ ತುಂಬ ನೀಟಾಗಿದೆ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆಯದು. ಜೈ ಭೀಮ್ ಸರ್, ಜೈ ಭೀಮ್ ಅಷ್ಟೇ, ಜೈ ಭೀಮ್ ಅಷ್ಟೇ ಹೇಳೋದು ಸರ್. ಸರ್ ತುಂಬ ಚೆನ್ನಾಗಿದೆ ಈ ಮೂವಿ, ಇನ್ನೂ ತುಂಬ ನಡಿಬೇಕು, ಎಲ್ಲ ಜನಗಳು ಬರಬೇಕು, ನೋಡಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಫ್ಯಾಮಿಲಿಯವರು, ಫ್ರೆಂಡ್ಸ್ ಅವರು, ಲವರ್ಸು ಯಾರೇ ಆಗಿರಲಿ ಎಕ್ಸೆಟ್ರಾ ಬಂದು ನೋಡಬೇಕು. ತುಂಬ ಚೆನ್ನಾಗಿದೆ. ಲೈಕ್ ವಿಲನ್ಸ್ ಆಗಿರಲಿ ಯಾರೇ ಆಗಿರಲಿ ಪ್ರತಿಯೊಬ್ಬರಿಗೂ ಎಲ್ಲ ಒಂದೇ ಥರ ನೋಡಿ ಒಂದೇ ಥರ ಇರಬೇಕು. ಮಕ್ಕಳಿಗೂ ಅನ್ವಯ ಆಗುತ್ತೆ ಅಷ್ಟೇ.
ಇನ್ನೇನಿಲ್ಲ ಧನ್ಯವಾದಗಳು ಸರ್ ಥ್ಯಾಂಕ್ ಯು.